ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ನಾನು ಈ ದಿನ ನಿಮ್ಮ ಮುಂದೆ ಒಂದು ವಿಷಯವನ್ನು ಹಂಚಿಕೊಳ್ಳೋಕ್ಕೆ ಬಯಸ್ತೀನಿ. ನಾವೆಲ್ಲ ಸಣ್ಣವರಾಗಿ ಇದ್ದಾಗ, ಶಾಲೆ ಕಲಿತಿದ್ದಾಗ, ಆ ಸಮಯದಲ್ಲೆಲ್ಲ ಪ್ರೈವೇಟ್ ಶಾಲೆಗಳು ತುಂಬಾ ಕಡಿಮೆ, ಗೌರ್ಮೆಂಟ್ ಶಾಲೆನೇ. ಓಕೆ, ಆಮೇಲೆ ಈ ಗೌರ್ಮೆಂಟ್ ಶಾಲೆಯಲ್ಲಿ ಇನ್ನೊಂದೇನು ಅಂದರೆ, ಈ ಟೀಚರ್ಸ್ ಯಾರಾದರೂ ರಜೆ ಹಾಕ್ಬಿಟ್ರೆ 2-3 ಕ್ಲಾಸ್ನ ಕಂಬೈನ್ ಮಾಡೋರು. ಓಕೆ, ಅದು ಕೆಲವು ಸಲ 4ನೇ ಕ್ಲಾಸು, 5ನೇ ಕ್ಲಾಸು, 6ನೇ ಕ್ಲಾಸು ಕಂಬೈನ್ ಆಗೋದು, ಈ ರೀತಿ ಮಾಡೋರು. ಇಲ್ಲಾಂದರೆ ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ. ಸರಿ, ಇದೇ ರೀತಿ ಒಂದು ಶಾಲೆಯಲ್ಲಿ ನಮ್ಮ ಟೀಚರ್ಸು ಬಂದಿರಲ್ಲ, 4ನೇ ಕ್ಲಾಸು, 5ನೇ ಕ್ಲಾಸು, 6ನೇ ಕ್ಲಾಸು ಮಕ್ಕಳನ್ನ ಕಂಬೈನ್ ಮಾಡಿರ್ತಾರೆ. ಅದು ಬೇಸಿಗೆ ಸಮಯ, ಬಿಸಿಲು ಜೋರಾಗಿರುತ್ತೆ. ಮೇಷ್ಟ್ರು ಮನೆಗೆ ಹೋಗಿ ಪುಷ್ಕಳವಾಗಿ ಊಟ ಮಾಡಿಕೊಂಡು ಬಂದಿರ್ತಾರೆ. ಸರಿ, ಈ 3 ಕ್ಲಾಸ್ಗೆ ಏನು ಪಾಠ ಮಾಡೋಕ್ಕಾಗುತ್ತೆ? ಅದಕ್ಕೆ ಅವ್ರು ಏನು ಮಾಡ್ತಾರೆ, ನೋಡಪ್ಪ, ನೀವು ಗಲಾಟೆ ಮಾಡದೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಪಾಠ ಪುಸ್ತಕ ತಗೊಂಡು ಓದ್ಕೊಳ್ಳಿ, ಪರವಾಗಿಲ್ಲ ಅಂತ. ಈ ಬಿಸಿಲಿನ ಜಳ ತಾಪಕ್ಕೆ ಇವರು ಒಳ್ಳೆ ಊಟ ಮಾಡಿರೋದ್ರಿಂದ ಸ್ವಲ್ಪ ಜುಂಪು ತೂಕಡಿಸ್ತಾರೆ. ಸರಿ, ನೋಡ್ತಾರೆ, ಈಗೂ ಪಾಠ ಮಾಡಲ್ವಲ್ಲ ಅಂದ್ಬಿಟ್ಟು ಶರ್ಟ್ನ ತೆಗೆದು ಅಲ್ಲಿ ನೇತಾಕ್ತಾರೆ, ಮೊಳೆಗೆ ನೇತಾಕ್ಬಿಟ್ಟು ಪಂಚೆಯಲ್ಲಿ ಇಸ್ತಾರೆ, ಹಂಗೆ ಟೇಬಲ್ ಮೇಲೆ ಮಲಕ್ಕೋತಾರೆ. ಒಳ್ಳೆ ನಿದ್ದೆ. ಸ್ವಲ್ಪ ಸಮಯ ಆಗಿದ ತಕ್ಷಣ ಮಕ್ಕಳು ಬಂದು ಮೇಷ್ಟ್ರನ್ನ ಎಬ್ಬಿಸ್ತಾರೆ. ಸಾರ್ ಎದ್ದೇಳಿ ಅಂತ. ಅವರು ಕಣ್ಬಿಟ್ಟು ನೋಡಿದ್ರೆ ಏನು ಅಂತಾರೆ, ಸರ್, ಇನ್ಸ್ಪೆಕ್ಟ್ರು ಬರ್ತಾ ಇದ್ದಾರೆ ಸರ್, ಇವಾಗ ತಾನೇ ಬಂದು ಸೈಕಲಲ್ಲಿ ಇಳಿದು ಸ್ಟ್ಯಾಂಡ್ ಹಾಕಿ ನಮ್ಮ ಕೊಠಡಿ ಕಡೆನೇ ಬರ್ತಾ ಇದ್ದಾರೆ ಸಾರ್ ಅಂತ. ಇವರು ಕಿಟಕಿಯಿಂದ ನೋಡ್ತಾರೆ, ಹತ್ರ ಬಂದ್ಬಿಟ್ಟಿದ್ದಾರೆ. ಸರಿ, ಇವ್ರಿಗೀಗ ತಿರ್ಗಾ ಶರ್ಟ್ ಹಾಕೊಳ್ಳೋಕ್ಕಾಗಲ್ಲ. ಸರಿ, ಇವರು ಚೆಕ್ ಅಂತ ಏನು ಮಾಡಿದ್ರು, ಪಂಚೆನ ಸ್ವಲ್ಪ ಮೇಲೆ ಲಂಗೋಟಿ ಥರ ಕಟ್ಬಿಟ್ಟು, ಮಕ್ಕಳೇ, ಇವತ್ತು 4, 5, 6ನೇ ಕ್ಲಾಸ್ ಮಕ್ಕಳು ಕಂಬೈನ್ ಆಗಿರೋದ್ರಿಂದ ನಾನು ಪಾಠ ಮಾಡೋಕ್ಕಾಗಲ್ಲ, ಆದರೂ ನಿಮಗೆ ಮನುಷ್ಯನ ಅಂಗಾಂಗಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ಬಿಟ್ಟು ಅವರೇ ಕೈ ಹಿಡಿದು ಇದು ತಲೆ, ಕಣ್ಣು, ಒಬ್ಬು, ಕಿವಿ, ಮೂಗು, ಬಾಯಿ, ಗಲ್ಲ, ತುಟಿ, ಎದೆ, ನಮ್ಮ ಎದೆ ಎಡಗಡೆ ಎದೆಯಲ್ಲಿ ಹೃದಯ ಇರೋದು, ಹೊಟ್ಟೆ, ಕೆಬ್ಬೊಟ್ಟೆ, ತೊಡೆ, ಈ ರೀತಿ ಹೇಳ್ಕೊಡ್ತಾರೆ. ಈ ಇನ್ಸ್ಪೆಕ್ಟ್ರು ಬರ್ತಾ ಇದ್ದವರು ಸಡನ್ನಾಗಿ ಒಳಗಡೆ ಬರಲ್ಲ, ಕಿಟಕಿಯಿಂದ ನೋಡ್ತಾರೆ, ಏನಪ್ಪ ಇದು ಪ್ರಾಕ್ಟಿಕಲಾಗಿ ಪಾಠ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಖುಷಿಯಾಗ್ಬಿಟ್ಟು ಸರಿ ಏನು ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ಅಲ್ಲೇ ನಿಂತ್ಕೋತಾರೆ ಕಿಟಕಿ ಹತ್ರ. ಮೇಷ್ಟ್ರು ನೋಡ್ತಾರೆ, ಏನಪ್ಪ ಇವರು ಇನ್ಸ್ಪೆಕ್ಟ್ರು ಒಳಗೂ ಹೋಗಲಿಲ್ಲ, ಅಲ್ಲೇ ನಿಂತ್ಕೊಂಡಿದ್ದಾರೆ ಅಂತ. ಸರಿ, ಈಗ ನೋಡಿ, ನಾನು ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈಗ ನಿಮ್ಮಲ್ಲಿಂದ ಇಬ್ಬರು 4ನೇ ಕ್ಲಾಸು, 6ನೇ ಕ್ಲಾಸಿಂದ ಬನ್ನಿ, ಒಬ್ಬನ್ನ ನಿಲ್ಲಿಸ್ತಾರೆ. ಆಮೇಲೆ ಇನ್ನೊಬ್ಬ ಹುಡುಗ ಈ ಕಡೆ, ಇವರು ಅವ್ರದ್ದು ಬೆತ್ತ ಇರುತ್ತಲ್ಲ, ಅದನ್ನು ಆ ಹುಡುಗನ ಥರ, ಇದೇನಪ್ಪ ಸರ್, ಇದು ತಲೆ, ಇಲ್ಲಿ ಇಟ್ಟು ಇದೇನಪ್ಪ, ಇದು ಹೃದಯ, ಇದು ಎದೆ, ಇದರಲ್ಲಿ ಏನಿದೆ ಸರ್, ಈ ಎದೆ ಭಾಗದಲ್ಲಿ ನಮ್ಮ ಹೃದಯ ಇದೆ, ಕಾಲು, ಇದು ತೊಡೆ. ಮೇಷ್ಟ್ರು, ಅದು ಇನ್ಸ್ಪೆಕ್ಟ್ರಿಗೆ ಖುಷಿ ಆಗಿಬಿಡುತ್ತೆ, ಅವರು ಒಳಗಡೆ ಬರಲ್ಲ. ಅಲ್ಲಿಂದ ಹೆಡ್ ಮಾಸ್ಟರ್ ರೂಮ್ಗೆ ಹೋಗ್ತಾರೆ. ಹೆಡ್ ಮಾಸ್ಟರ್ ನೋಡ್ತಾರೆ, ಬನ್ನಿ ಸರ್, ನಮಸ್ಕಾರ ಸರ್, ನಿಂತ್ಕೊಂಡು ಬನ್ನಿ ಸರ್, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನೀರು ಕುಡಿಯೋಕ್ಕೆ ನೀರು ಕೊಡಲ ಸರ್, ಬೇಸಿಗೆ? ಇಲ್ಲಪ್ಪ, ಏನು ಬೇಡ. ನಿಮ್ಮ ಶಾಲೆಯಲ್ಲಿ ಟೀಚರ್ಗಳು ತುಂಬ ಚೆನ್ನಾಗಿದ್ದಾರೆ ರೀ, ಟೀಚರ್ಸ್ ರಜೆ ಇದ್ದರೂ ಕಂಬೈನ್ ಕ್ಲಾಸ್ ಮಾಡಿದ್ರು ಟೈಮ್ ವೇಸ್ಟ್ ಮಾಡಲ್ಲ, ಪ್ರಾಕ್ಟಿಕಲ್ಲಾಗಿ ಇದು ಮಾಡ್ತಾರೆ ನೋಡಿ. ನಾನು ಇವಾಗ ಇಂಥ ಕೊಠಡಿನ ಕಡೆಯಿಂದ ಬಂದೆ, ಅವರು ತುಂಬ ಚೆನ್ನಾಗಿ ಮನುಷ್ಯನ ಅಂಗಾಂಗಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು.
ಈ ಸಲ ಬೆಸ್ಟ್ ಟೀಚರ್ಗೆ ಅವ್ರಿಗೆ ನಾನು ಬಹುಮಾನ ರೆಕಮೆಂಡ್ ಮಾಡೋಣ ಅಂತಿದ್ದೀನಿ. ನೀವು ದಯವಿಟ್ಟು ಅವ್ರ ಹೆಸರನ್ನ ನನಗೆ ರೆಕಮೆಂಡ್ ಮಾಡಿ ಕಳಿಸಿ ಅಂತಾರೆ. ಹೆಡ್ ಮಾಸ್ಟ್ರು ಆಯಿತು ಸರ್ ಅಂತಾರೆ. ಸರಿ, ಮುಂದೆ ಲಾಂಗ್ ಸ್ಟೋರಿ ಸ್ಟಾರ್ಟ್. ಈಗ ಇವರು ನೋಡಿ ಆ್ಯಕ್ಚುಲಿ ನಿದ್ದೆ ಮಾಡ್ತಾಯಿದ್ರು. ಈ ಸಮಯ ಪ್ರಜ್ಞೆ, ಸಮಯ ಸ್ಫೂರ್ತಿಯಿಂದ ಚಕ್ಕಂತ ಯಾವ ರೀತಿ ಕನ್ವರ್ಟ್ ಮಾಡಿಕೊಂಡ್ರು ಅಂತ. ಓಕೆ, ಅದೇ ರೀತಿ ಇದೇ ಶಾಲೆಯಲ್ಲಿ ಒಂದು ಸಲ ಕ್ಲಾಸ್ 10 ಕ್ಲಾಸ್ ಸೋಷಿಯಲ್ಸು ಹೆಡ್ ಮಾಸ್ಟ್ರು ಇವ್ರನ್ನ ಕರೆದು, ನೋಡಪ್ಪ ನೀನು ಒಂದು ನಾಟಕ ಮಾಡಿಸ್ಬೇಕು ಮಕ್ಕಳ ಕಡೆ ಅಂತ. ಮೇಷ್ಟ್ರು ಒಪ್ಕೋತಾರೆ, ಆಯಿತು ಸಾರ್ ಅಂತಾರೆ. ಸರಿ, 3 ಸೆಕ್ಷನಿಂದ ತಗೋತಾರೆ 3 ಮಕ್ಕಳನ್ನ. ಅದರಲ್ಲಿ ಒಬ್ಬ ಸಣ್ಣ ಹುಡುಗ, ಅವನಿಗೆ ಕೃಷ್ಣನ ಪಾತ್ರ, ಇನ್ನೊಂದು ಹುಡುಗನಿಗೆ ಸ್ವಲ್ಪ ನೋಡೋಕ್ಕೆ ಲಕ್ಷಣವಾಗಿದೆ, ಹಾಗೆ ಬೆಳ್ಳಗೆಲ್ಲ ಇದ್ದಾನೆ, ಅವನಿಗೆ ದ್ರೌಪದಿ, ಇನ್ನೊಬ್ಬ ಒಳ್ಳೆ ಕಟ್ಟು ಮಸ್ತಾಗಿದ್ದಾನೆ ಹುಡುಗ, ಅವನಿಗೆ ದುಶ್ಯಾಸನ ಪಾತ್ರ. ನಾಟಕ ಏನಪ್ಪ ಅಂದರೆ ದ್ರೌಪದಿ ವಸ್ತ್ರಾಭರಣ. ಓಕೆ, ಸರಿ, ಇದಕ್ಕೆ ನಾಟಕದ ತಾಲೀಮು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ. ಪ್ರಾಕ್ಟೀಸ್ ಮಾಡುವಾಗಲೇ ಮೇಷ್ಟ್ರು ದುಶ್ಯಾಸನ ಪಾತ್ರಧಾರಿಗೆ ಹೇಳ್ತಾರೆ, ನೋಡಪ್ಪ ದ್ರೌಪದಿಗೆ ನಾನು ಒಂದೇ ಸೀರೆ ಕಟ್ಟೋದು, ನೀನು ಸೀರೆ ಎಳೆದು ಬಿಡಬೇಡ, ಬರೀ ಎಳೆದಂಗೆ ಆ್ಯಕ್ಟ್ ಮಾಡುವಷ್ಟೇ. ನಮ್ಮ ಕೃಷ್ಣ ಮೇಲೆ ಸ್ಕ್ರೀನ್ ಹತ್ರ ಕೂಡಿಸಿರ್ತೀನಿ, ಅಟ್ಟದ ಟೈಪು, ಅಲ್ಲಿಂದ ಅವನು ಸೀರೆ ಬಿಡ್ತಾನೆ, ಒಂದು 10 ಸೀರೆ ಬಿಡ್ತಾನೆ ಅಂತ. ಸರಿ, ನಾಟಕದ ದಿನ ಅದೇ ಕ್ಲಾಸ್ ಶೋಸ್ ಡೇ ಬರುತ್ತೆ. ಆವತ್ತು ಸರಿ ಇವ್ರಿಗೆ 4-4:15 ಟೈಮ್ ಕೊಟ್ಟಿರ್ತಾರೆ. ಆದರೆ ಅದು ಸ್ವಲ್ಪ ಮುಂದೆ ಹೋಗ್ಬಿಡುತ್ತೆ. ಮುಂದೆ ಅಂದರೆ 6-6:30 ಏನೋ ಆಗಿಬಿಡುತ್ತೆ. ಅವತ್ತು ಇನ್ನೊಂದೇನಾಯಿತು ಅಂದರೆ, ಈ ದ್ರೌಪದಿ ಪಾತ್ರಧಾರಿಗೂ ದುಶ್ಯಾಸನ ಮಧ್ಯೆ ಒಂದು ಜಗಳ ಆಗಿಬಿಡುತ್ತೆ ಸಣ್ಣ ವಿಷಯಕ್ಕೆ. ಆವಾಗ ಸರಿ, ದುಶ್ಯಾಸನಿಗೆ ಅದೇ ಮನಸ್ಸಲ್ಲಿರುತ್ತೆ, ಅದೇ ದುಶ್ಯಾಸನ ಪಾತ್ರಧಾರಿಗೆ ಮಾಡ್ತೀನಿ ರನ್ನಿಂಗ್ಗೆ ಅಂತ. ಸರಿ, 6:30ಗೆ ಈ ಪಾಪ ಸಣ್ಣ ಹುಡುಗನ್ನ ಮೇಲೆ ಕೂಡಿಸಿರ್ತಾರಲ್ಲ, ಅವನಿಗೆ ಅಲ್ಲಿ ಸೆಕೆ ಜಾಸ್ತಿ. ಆಮೇಲೆ ಮೊದಲೇ ಬೇಗ ನಾಟಕ ಶುರುವಾಗುತ್ತೆ ಅಂತ ಕೂಡಿಸ್ಬಿಟ್ಟಿರ್ತಾರೆ. ಅವನು ಸುಸ್ತಾಗಿ ನಿದ್ದೆ ಮಾಡಿಬಿಡ್ತಾನೆ. ಸರಿ, ಇವರು ದ್ರೌಪದಿ ಆಮೇಲೆ ದುಶ್ಯಾಸನ, ದ್ರೌಪದಿ ಪಾತ್ರಧಾರಿ ಕೃಷ್ಣ ಗೋವಿಂದ ನನ್ನ ಕಾಪಾಡಪ್ಪ ಅಂತ. ಇವನು ದುಶ್ಯಾಸನ ಬೆಳಿಗ್ಗೆ ಗಲಾಟೆ ಆಗಿತ್ತಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಜವಾಗ್ಲೂ ಸೀರೆನ ಎಳೆದೇ ಬಿಡ್ತಾನೆ ಫುಲ್ಲಾಗಿ. ಮೇಲಿಂದ ಅವನು ಮಲಗಿಬಿಡ್ತಾನೆ, ಅವನು ಸೀರೆ ಬಿಡ್ತಾ ಇಲ್ಲ. ಈ ಹುಡುಗ ಪಾಪ ಬರೀ ಚಡ್ಡಿಯಲ್ಲಿ ನಿಂತ್ಕೊತಾನೆ. ಎಲ್ಲರೂ ಪ್ರೇಕ್ಷಕರು ನಗೆಗಡ್ಡಲ್ಲಿ ನೋಡ್ತಾರೆ. ಮೇಷ್ಟ್ರು ತಲೆ ಚರ್ಚ್ಕೋತಾರೆ. ಆವಾಗ ಈ ದ್ರೌಪದಿ ಪಾತ್ರಧಾರಿ ಏನು ಮಾಡ್ತಾನೆ ಅಂದರೆ, ಕೃಷ್ಣ ಗೋವಿಂದ ನಿಜವಾಗ್ಲೂ ನನ್ನ ರಕ್ಷಣೆಗೆ ನೀನು ಬಂದಪ್ಪ, ನಾನು ಹೆಂಗಸಾಗಿದ್ದರೂ ನನ್ನ ಮಾನನ ನೀವು ಕಾಪಾಡದೆ ನನ್ನ ನೀನು ಗಂಡು ಹುಡುಗನಾಗಿ ಪರಿವರ್ತನೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತಾನೆ. ಮೇಷ್ಟ್ರು ಗಾಬರಿ ಹೋಗ್ಬಿಡ್ತಾರೆ. ಜನ ಎಲ್ಲ ನೋಡ್ತಾರೆ, ಏನು ಪರವಾಗಿಲ್ಲಪ್ಪ ಅಂತ. ಆ್ಯಕ್ಚುಲಿ ಇದು ನಾಟಕದಲ್ಲಿ ಇರಲ್ಲ, ಅವನೇನೋ ಒಂದು ಈ ರೀತಿ ಸಮಯ ಪ್ರಜ್ಞೆ, ಜಾಣರು ನೋಡಿ ಮಕ್ಕಳು ಈ ರೀತಿ. ಅದೇ ರೀತಿ ಒಂದು ಸಲ ಲೇಟೆಸ್ಟು ಮಕ್ಕಳು ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಇರುತ್ತಲ್ವ, ಅದಕ್ಕೆ ಒಂದು ಸಣ್ಣ ಹುಡುಗ ಬಂದು ಅವ್ರ ತಂದೆಗೆ, ಅವ ನಮ್ಮದು ಸ್ಮಾಲ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ನೀನು ಮಾತ್ರ ಬರಬೇಕು ನನ್ನ ಜೊತೆ ಅಂತಾನೆ. ಅವ್ರ ತಂದೆ, ಏನು ಸ್ಮಾಲ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಾ, ನಾನು ಕೇಳೇ ಇಲ್ವಲ್ಲಪ್ಪ ಆ ರೀತಿ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕೇಳಿದ್ದೀನಿ, ಸ್ಮಾಲ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕೇಳಿಲ್ವಲ್ಲ ಅಂತಾರೆ. ಅಯ್ಯೋ ಹೋಗಪ್ಪ, ನಿನಗೇನು ಸ್ವಲ್ಪ ಚೂರು ಗೊತ್ತಾಗಲ್ಲ. ಸ್ಮಾಲ್ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂದರೆ ಅದರಲ್ಲಿ 3 ಜನ ಇರ್ತೀವಪ್ಪ, ನಾನು ನೀನು ಟೀಚರ್. ಆ್ಯಕ್ಚುಲಿ ಇವನೇನು ಸಿಕ್ಕಾಪಟ್ಟೆ ಗಲಾಟೆಯನ್ನು ಕೀಟ್ಲೆ ಮಾಡಿದ್ದಾನೆ. ಟೀಚರ್ ನೀನು ನಾಳೆ ಬರುವಾಗ ನಿಮ್ಮ ತಂದೆನ ಕರ್ಕೊಂಡು ಬಂದಿದ್ದಾರೆ, ಅವನು ಇಲ್ಲಿ ಬಂದು ಈ ರೀತಿ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಓಕೆ, ಅದೇ ರೀತಿ ಇನ್ನೊಂದು ಹುಡುಗ ಅವತ್ತು ಟೆಸ್ಟು ಪೇಪರ್ ಕೊಟ್ಟಿರ್ತಾರೆ ಯಾವುದೋ, ಅವನು ಟೆಸ್ಟ್ ಪೇಪರ್ ಇಟ್ಕೊಂಡು ಮನೆಗೆ ಬರ್ತಾನೆ. ತಂದೆ ಕೂತಿರ್ತಾರೆ.
ತಂದೆ ಹತ್ರ ಅಪ್ಪ ನಾನು ನಿನ್ನ ಒಂದು ಕೇಳಲ ಅಂತಾನೆ. ಹಾಂ ಆಯಿತು ಕೇಳಪ್ಪ ಅಂತಾನೆ. ಏನೂ ಇಲ್ಲ, ನಾನಿವಾಗ ಈ ಸೈನ್ಸ್ ಸಬ್ಜೆಕ್ಟಲ್ಲಿ 100ಕ್ಕೆ 100 ತೊಗೊಂಡ್ರೆ ನಿಂಗೇನು ಅನಿಸುತ್ತಪ್ಪ ಅಂತಾನೆ. ಅವರಪ್ಪ ಹೇಳ್ತಾನೆ, ಯೋ ನಮ್ಮ ದೇವ್ರ ಸತ್ಯ ನಂಗೆ ಗೊತ್ತಿಲ್ವಾ, ನೀನು 100ಕ್ಕೆ 100 ಹಂಗೆ ತಗೋಬೇಡಪ್ಪ, ಹಂಗೇನಾದ್ರು ನೀನು ತೊಗೊಂಡ್ಬಿಟ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅಂತ. ಹುಡುಗ ನೋಡ್ತಾನೆ, ಅಪ್ಪ ನಿನಗೆ ನನ್ನ ಕಂಡ್ರೆ ತುಂಬ ಪ್ರೀತಿ, ಅದೇ ರೀತಿ ನನಗೂ ನಿನ್ನ ಕಂಡ್ರೆ ತುಂಬ ಪ್ರೀತಿಯಪ್ಪ, ಅದಕ್ಕೆ ನಾನು ನಿನ್ಗೆ ಹಾರ್ಟ್ ಅಟ್ಯಾಕ್ ಬರೋಂಗೆ ಮಾಡಲಿಲ್ಲ, 100ಕ್ಕೆ 33 ಮಾತ್ರ ಬಂದಿದೆ ಅಂತ. ಸರಿ, ಇಷ್ಟು ಹೇಳಿ ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಕ್ಕೆ ಸಂತೋಷ ಪಡ್ತೀನಿ. ನಮಸ್ಕಾರ.